ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸದ್ಯದ ಮಟ್ಟಿಗೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಕುತೂಹಲದ ಮೇಲೆ ಕುತೂಹಲ ಏನಪ್ಪ ಅಂತಂದರೆ ಹಣ ಬರೋದಿಲ್ವೇನೋ, ಜಮೆ ಆಗೋದಿಲ್ವೇನೋ ಅನ್ನುವಂಥ ಒಂದು ಸಣ್ಣ ಕುತೂಹಲ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಣ ಜಮೆ ಆಗಿದೆಯಾ ಅಥವಾ ಇಲ್ವಾ, ಅಥವಾ ಯಾವಾಗ ಹಣ ಜಮೆ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಎಲ್ರಿಗೂ ಕೂಡ ಇಲ್ಲಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನನಗೆ ಗೊತ್ತಿದೆ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ವಾ ಅಂತ. ನಮ್ಮ ಚಾನಲ್ಗೆ ಬಂದ ಮೇಲೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಹಣ ಬಂದಿದೆಯೋ ಬಂದಿಲ್ವೋ ಅಂತ. ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಶುರು ಮಾಡೋಣ. ಈಗ ಯಾರಿಗೆ ಹಣ ಜಮೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋದಾದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಬರ್ತಾ ಇರುವಂಥ ಹೊಸ ನ್ಯೂಸ್ ಏನಪ್ಪ ಅಂತಂದರೆ, ಎಲ್ರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್. ವೆರಿಫೈ OTP ಅಂತ ಬರ್ತಾ ಇದೆ ನೋಡಿ. ಅಲ್ಲಿ 28 ಆಲ್ಮೋಸ್ಟ್ ಒಂದಿಷ್ಟು OTP ಇತ್ತು. ಆ್ಯಂಡ್ ಎಂಟರ್ ಆಧಾರ್ ನಂಬರ್. ಇದು ಈ ಒಂದು ಮಾಹಿತಿ ಕಣಜ ಅನ್ನುವಂಥ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಈ ಒಂದು ವೆಬ್ಸೈಟ್. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಡೆಫಿನೆಟಾಗಿ ಸಿಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಇದನ್ನು, ಈ ವೆಬ್ಸೈಟನ್ನು ಬೇಕಾದ್ರೆ ನೋಡ್ಬೋದು. ನೀವು ಅಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ ಡೆಫಿನೆಟಾಗಿ. ಎಲ್ಲರೂ ಕೂಡ ನೋಡ್ಬೋದು, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಈಗ ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಒಂದಿಷ್ಟು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಿಂಪಲಾಗಿ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳೋಂತಾಗತ್ತೇ ಇಲ್ಲ. ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ತುಂಬ ಜನ ಇಲ್ಲಿ ನಾನು ಹೇಳಿದ್ರು ಕೂಡ ಕೇಳಿಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಒಂದು ಜಿಲ್ಲೆಗಳು ಯಾವುದಪ್ಪ ಅಂತಂದರೆ, ಫಸ್ಟ್ ಜಿಲ್ಲೆ ನಿಮ್ಮದು ಹಾಸನ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಉಡುಪಿ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಕೋಲಾರ, ಬಳ್ಳಾರಿ, ಬಾಗಲಕೋಟೆ, ಹಾಸನ, ಕೊಡಗು, ಕೊಪ್ಪಳ, ಆ್ಯಂಡ್ ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಚಿತ್ರದುರ್ಗ ಆ್ಯಂಡ್ ದಕ್ಷಿಣ ಕನ್ನಡ. ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ನೀವು ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಫಸ್ಟ್ ನೀವು ಏನು ಮಾಡಬೇಕಪ್ಪ ಅದನ್ನ ನನಗೆ ತಿಳಿಸ್ಕೊಡ್ತೀನಿ. ಡೆಫಿನೆಟಾಗಿ ನೀವು ಅದನ್ನ ಮಾಡ್ಬೋದು. ಏನಂತಂದರೆ, ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಫಸ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಬಿಟ್ಟು ಮೊಬೈಲ್ ನಂಬರ್ನ ರಿಜಿಸ್ಟರ್ನ ಮಾಡಬೇಕಾಗ್ತದೆ. ರಿಜಿಸ್ಟರ್ ಅಂತಂದರೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗ್ತದೆ. ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಬೇಕು. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ಅಂತ ತುಂಬ ಜನ ಮಾಡಲ್ಲ. ನಾನೇನು ಮಾಡಲಿಕ್ಕಾಗಲ್ಲ. ಆದರೆ ನೀವು ಇದನ್ನು ಮಾಡುವಂಥದ್ದು ಮ್ಯಾಂಡೇಟ್ರಿ, ಅಂದರೆ ಕಡ್ಡಾಯ. ಇದನ್ನ ನೀವು ಮಾಡಲೇಬೇಕು. ಯಾಕಂತಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ. ಯಾಕಂತಂದರೆ ನೀವು ಇದನ್ನು ಮಾಡಿಲ್ಲ ಅಂತಂದರೆ ಹಣನೇ ಬರೋದಿಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ, ಇದನ್ನು ಮತ್ತೊಮ್ಮೆ ಹೇಳುವಂಥದ್ದಲ್ಲ. ಆದರೆ ನಾನು ತುಂಬ ಜನ ಹೇಳಿದಾಗ ತುಂಬ ಜನ ಕೇಳಿಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್. ಇದನ್ನು ಮಾಡಿಲ್ಲ ಅಂತಂದಾಗ ಏನಾಗಬಹುದು ಅಂತ ಕೇಳೋದಾದ್ರೆ, ನೀವು ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ, ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಫಸ್ಟ್. ಆ್ಯಂಡ್ ಅದಾದಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ತೀವಿ. ಫಸ್ಟ್ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ. ನಾನು ಆಲ್ರೆಡಿ ಹೇಳಿದ್ದೆ ಇದ್ರ ಬಗ್ಗೆ, ನಾನು ನಿಮಗೆ ಹೇಳಿದ್ದೆ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನೀವು ಅದನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಸ್ನೇಹಿತರೆ. ದಯವಿಟ್ಟು ಲಿಂಕ್ ಮಾಡಿಸಿ. ಯಾಕಂತಂದರೆ ತುಂಬ ಜನ ಲಿಂಕ್ ಮಾಡ್ತಾ ಇಲ್ಲ. ಅದನ್ನು ಲಿಂಕ್ ಮಾಡಿಸಿಲ್ಲ ಅಂತಂದರೆ ಹಣನೇ ಬರೋದಿಲ್ಲ. ಹಾಗಾಗಿ ಫಸ್ಟ್ ಅದನ್ನು ಲಿಂಕ್ ಮಾಡಿಸಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ 25ನೇ ಕಂತು, 26ನೇ ಕಂತು, 27ನೇ ಕಂತು ಒಂದಿಷ್ಟು ಕಂತುಗಳು ಬರ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರ್ತಾ ಇದೆ, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿ ಅನ್ನುವಂಥದ್ದು ನಾನು ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ. ಬೇಕಾದರೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಎಷ್ಟು ಕಂತು ಅಂದರೆ ಈಗ ಹಣ ಜಮೆ ಆಗುತ್ತೌದು, ಎಷ್ಟು ಬರುತ್ತೆ, ಹಣ ಎಷ್ಟು ಜಮೆ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಅದನ್ನು ತಿಳಿಸ್ಕೊಡ್ತೀನಿ ನಾನು. ಈಗ ಫಸ್ಟು ನಾವು ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋಣ. ಆ್ಯಂಡ್ ಆ ಜಿಲ್ಲೆಗಳ ಹೆಸರು, ಈಗ ಒಂದು ಆಲ್ಮೋಸ್ಟ್ ಏನಿಲ್ಲ ಅಂದರೂ 20-25 ಜಿಲ್ಲೆಗಳಿಗೆ ಹಣ ಬರುತ್ತೆ. ಆ ಒಂದು ಜಿಲ್ಲೆಗಳ ಹೆಸರನ್ನು ನನಗೆ ಹೇಳ್ತಾ ಹೋಗ್ತೀನಿ, ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಹಾಸನ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು ಆ್ಯಂಡ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ ಸದ್ಯದ ಮಟ್ಟಿಗೆ. ಈಗ ಹಣ ಜಮೆ ಆಗ್ತಿದೆ, ಓಕೆ ಸರಿ, ಹಣ ಜಮೆ ಆಗುತ್ತೆ, ಓಕೆ. ಯಾವಾಗ ಹಣ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್. ಯಾವಾಗ ಹಣ ಬರುತ್ತೆ,
ಈಗ ಯಾರಿಗೆಲ್ಲ ಹಣ ಯಾವಾಗ ಬರುತ್ತೆ ನೋಡ್ತಾ ಹೋಗೋಣ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಫಸ್ಟು ನಿಮಗೆ ಬರುವಂಥದ್ದು ಯಾವಾಗಪ್ಪ ಅಂತಂದರೆ, ಮೇಯ್ನಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ನಿಮ್ಗೆ ಹಣ ಬರುವಂಥದ್ದು ನಿಮಗೆ ಮೇಯ್ನಾಗಿ ಕರೆಕ್ಟಾಗಿ ಹೇಳಬೇಕಂತಂದರೆ, ನಿಮಗೆ ಮೊದಲು ಹಣ ಬರುವಂಥದ್ದು ಜಸ್ಟ್ ಇನ್ನೊಂದು 2-3 ದಿನದ ಒಳಗಡೆ ಖಂಡಿತವಾಗ್ಲೂ ಹೌದು. ತುಂಬ ಜನರಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಗೃಹಲಕ್ಷ್ಮಿ ಆಗಿರ್ಬೋದು, PM ಕಿಸಾನ್ ಏನು ಸಮ್ಮಾನ್ ನಿಧಿ ಆಗಿರ್ಬೋದು, ಎಲ್ಲ ಒಂದು ಯೋಜನೆ ಹಣನೂ ಕೂಡ ಬೇಗ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ಲಿ ನಾನು ಹೇಳುವಂಥದ್ದು ಇಷ್ಟೇ, ಇದನ್ನು ಮಾಡಿ ಆ್ಯಂಡ್ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರ ಅಕೌಂಟಿಗೆ ಹಣವನ್ನು ಬರಲಿ, ಎಲ್ಲರ ಅಕೌಂಟಿಗೆ ಹಣವನ್ನು ಬರಲಿ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಜಸ್ಟ್ ನಾನು ಹೇಳುವಂಥದ್ದು ಇಷ್ಟೇ, ಇದನ್ನು ಮೇಯ್ನಾಗಿ ಮಾಡಲೇಬೇಕಾಗ್ತದೆ. ಆ್ಯಂಡ್ ತುಂಬ ಜನ ಮಾಡಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಫಸ್ಟ್ ಆಫ್ ಆಲ್ ನೀವು ಇದನ್ನು ಮಾಡ್ಕೊಳ್ಳಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಆ್ಯಂಡ್ PM ಕಿಸಾನ್ ಆಗಿರ್ಬೋದು, ಪೆನ್ಷನ್ ಹಣ ಆಗಿರ್ಬೋದು, ಎಲ್ಲ ಒಂದು ಯೋಜನೆ ಹಣವನ್ನು ಕೂಡ ಪಡ್ಕೊಳ್ಬೋದು. ಎಂದಷ್ಟು ವಿಚಾರ ಅಲ್ಲ, ನಾನು ಅದಕ್ಕೆ ಹೇಳುವಂಥದ್ದು ಇಷ್ಟೇ. ಫಸ್ಟ್ ಮಾಡಬೇಕಾಗಿರುವಂಥದ್ದು ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.